Okay, hello everyone. Welcome to my videos. Myself, Ashwin Nayak. From today, let we start the another three chapters we have to take on in this class. So, which are the important questions in these three chapters? ಅನ್ನೋದ್ರ ಬಗ್ಗೆ ನಾವು ಇವತ್ತು ಡಿಸ್ಕಸ್ ಮಾಡ್ತಾ ಹೋಗೋಣ. ಕ್ಲಿಯರ್? ಓಕೆ, ವಿಚ್ ಆರ್ ದ ಇಂಪಾರ್ಟೆಂಟ್ ಕ್ವಶನ್ಸ್ ಅನ್ನೋದನ್ನು ಕೂಡ ನಾನು ಹೇಳ್ತಾ ಹೋಗ್ತೀನಿ. ನೀವು ಹಾಗೆ ನೋಟ್ಬುಕ್ ಆರ್ ಟೆಕ್ಸ್ಟ್ ಬುಕ್ಕಲ್ಲಿ ಟಿಕ್ ಹಾಕೊಳ್ತಾ ಹೋಗಿ. Okay, today, so we have to start the geography part. Chapter number 6, the mineral resources. Chapter name, mineral resources. So in this chapter, we have to see the one mark questions in this chapter, not the one. At that first point, fill in the blank. Kudremukha in Karnataka is noted for dash ore. ಕರ್ನಾಟಕದಲ್ಲಿ ಇರುವಂತಹ ಕುದುರೆಮುಖದಲ್ಲಿ ನಮಗೆ ಹೆಚ್ಚಾಗಿ ಸಿಗ್ತಿದ್ದಂತಹ ಓರ್ ಅಂದರೆ ಅದಿರು ಯಾವುದು ಅಂತ ಹೇಳಿದ್ರೆ ದಟ್ ಈಸ್ ದ ಆನ್ಸರ್ ಇಸ್ ಐರನ್. ದ ಬೆಸ್ಟ್ ಕ್ವಾಲಿಟಿ ಐರನ್ ಓರ್ ಈಸ್ ಡ್ಯಾಶ್. ಸೊ ಒನ್ ಆಫ್ ದ ಬೆಸ್ಟ್ ಕ್ವಾಲಿಟಿ ದ ಐರನ್ ಓರ್ಸ್ ದಟ್ ಈಸ್ ದ magnetite. The Sandur in Ballari districts has dash mining. So at that Ballari districts we have to see that at the particular place of Sandur, in this place, so we have to see there the iron ore, the mining at that Sandur place. The metal that is the produced from the bauxite ore is at that metal in the to produced from this bauxite is that is the aluminum ಅಂತೇಳಿ ನಾವು ಕರಿತಾ ಹೋಗ್ತೀವಿ. The deepest gold mine is, so in this ಕರ್ನಾಟಕದಲ್ಲಿ ಇರುವಂತಹ ಒನ್ ಆಫ್ ದ ಡೀಪೆಸ್ಟ್ ಗೋಲ್ಡ್ ಮೈನ್ ಅದು ಯಾವುದು ಅಂತ ಹೇಳಿದ್ರೆ ದ ಚಾಂಪಿಯನ್ ದ ರೀಫ್ ಅಂತ ಹೇಳಿ ನಾವು ಕರಿತಾ ಹೋಗ್ತೇವೆ. ಸೊ ಇದೆಲ್ಲದೂ ಕೂಡ ಒನ್ ಮಾರ್ಕ್ಸಿಗೆ ಬರುವಂತಹ ಇಂಪಾರ್ಟೆನ್ಸ್ ಕ್ವಶನ್ಸ್ ಆಗಿರ್ತದೆ. And then next we have to see there the 2-3 marks question. Okay, that first question. So why Karnataka is called land of gold? So ಯಾಕೆ ಕರ್ನಾಟಕವನ್ನ ದ ಲ್ಯಾಂಡ್ ಆಫ್ ಗೋಲ್ಡ್ ಅಂದ್ರೆ ಬಂಗಾರದ ನಾಡು ಅಂತ ಹೇಳಿ ಕರೀತಾರೆ ಅನ್ನೋದು ಕ್ವಶನ್ ಆಗಿರ್ತದೆ. ಸೊ ಈಗ ನಾವು ಅದನ್ನ ರಿಲೇಟೆಡ್ ಆನ್ಸರ್ ನೋಡ್ತಾ ಹೋಗೋಣಂತೆ. ಸೊ ಕರ್ನಾಟಕ ಆಕ್ಯುಪೈಸ್ ದ ಫಸ್ಟ್ ಪೊಸಿಷನ್ಸ್ ಇನ್ ದ ಪ್ರೊಡಕ್ಷನ್ಸ್ ಆಫ್ ಗೋಲ್ಡ್ ಇನ್ ಇಂಡಿಯಾ. ಸೊ ಎಕ್ಸ್ಪೆಷಲಿ ಆಲ್ ಓವರ್ ಇಂಡಿಯಾದಲ್ಲಿ ಕರ್ನಾಟಕದಲ್ಲೇ ಗೋಲ್ಡ್ ಮೈನಿಂಗ್ಸ್ಗೆ ಈ ಹ್ಯಾಸ್ ಟು ಗಿವನ್ ಟು ದಟ್ ದ ಲಾಟ್ ಆಫ್ ದಿಸ್ ಪ್ರಿಫರೆನ್ಸ್. ಎಟ್ ದ ಫಸ್ಟ್ ಪ್ರಿಫರೆನ್ಸ್ ಗಿವನ್ ಟು ದಟ್ ದ ಕರ್ನಾಟಕ ಸ್ಟೇಟ್. ಅಂಡ್ ದೆನ್ ಸೆಕೆಂಡ್ ಪಾಯಿಂಟ್, ಇಟ್ ಪ್ರೊಡ್ಯೂಸ್ ದ 80 ಆಫ್ ದ ಟೋಟಲ್ ಗೋಲ್ಡ್ ಇನ್ ಇಂಡಿಯಾ. ದ ಮೋಸ್ಟ್ ಆಫ್ ದಿಸ್ ಗೋಲ್ಡ್ 100ಕ್ಕೆ 80 ಭಾಗದಷ್ಟು ಗೋಲ್ಡನ್ನು ಎಕ್ಸ್ಪೆಷಲಿ ಇನ್ ಅವರ್ ಸ್ಟೇಟ್ ನಮ್ಮ ಕರ್ನಾಟಕದಿಂದನೇ ಏನು ಮಾಡ್ತಾರೆ ಅಂತಂದರೆ ಮೈನಿಂಗನ್ನು ಮಾಡಿ ಹೊರಗೆ ತೆಗಿತಾ ಇರ್ತಾರೆ. ಸೊ ಹೆನ್ಸ್ ದ ಕರ್ನಾಟಕ ಈಸ್ ನೌನ್ ಆಸ್ ದ ಲ್ಯಾಂಡ್ ಆಫ್ ಗೋಲ್ಡ್. ದ ಗೋಲ್ಡ್ ಈಸ್ ಬೀಯಿಂಗ್ ಪ್ರೊಡ್ಯೂಸ್ಡ್ ಇನ್ ದ ಕರ್ನಾಟಕ ಫ್ರಮ್ ದ ಏನ್ಷಿಯಂಟ್ ಟೈಮ್. ಸೊ ದಿಸ್ ರೀಸನ್ ದಟ್ ಕರ್ನಾಟಕ ಲ್ಯಾಂಡ್ ಇಟ್ ಹ್ಯಾಸ್ ಕಾಲ್ ಫಾರ್ ದಟ್ ಈಸ್ ದ ಲ್ಯಾಂಡ್ ಆಫ್ ಗೋಲ್ಡ್ ಅಂತ ಹೇಳಿ ಕರಿತಾ ಬಂದರು. ಇದು ಇತ್ತೀಚೆಗೆ ಅಷ್ಟೆಲ್ಲ ಏನ್ಷಿಯಂಟ್ ಟೈಮಿಂದನೂ ಕೂಡ ದಿಸ್ ನೇಮ್ ಈ ಹ್ಯಾಸ್ ಟು ಕಾಲ್ ಫಾರ್ ದಿಸ್ ದ ಲ್ಯಾಂಡ್ ಆಫ್ ಗೋಲ್ಡ್. ಓಕೆ, ಅಂಡ್ ದೆನ್ ಸಿ ದ ನೆಕ್ಸ್ಟ್ ಕ್ವಶನ್. ಸೊ ವಿಚ್ ಆರ್ ದ ಇಂಪಾರ್ಟೆಂಟ್ ಮಿನರಲ್ಸ್ ಸೊ ಅವೈಲೇಬಲ್ ಇನ್ ಕರ್ನಾಟಕ? ಸೊ ಕರ್ನಾಟಕದಲ್ಲಿ ಸಿಗುವಂತಹ ಮುಖ್ಯವಾದಂತಹ ಅಂದರೆ ಮುಖ್ಯವಾಗಿ ಸಿಗುವಂತಹ ಅದಿರುಗಳು ಯಾವ್ದ್ಯಾವುದು ಅನ್ನೋದು ಕ್ವಶನ್ ಆಗಿರ್ತದೆ. ನೋಡ್ತಾ ಹೋಗೋಣ. ಸೊ ಕರ್ನಾಟಕ ಹ್ಯಾಸ್ ದ ರಿಚ್ ಆ್ಯಂಡ್ ವೇರಿಯಡ್ ಮಿನರಲ್ ರಿಸೋರ್ಸಸ್ ಟು ಬಿ ದೇರ್. ಸೊ ಇನ್ ಅವರ್ ಕರ್ನಾಟಕದಲ್ಲಿ ನಮ್ಮ ಕರ್ನಾಟಕದಲ್ಲಿ ವಿವಿಧ ಬಗೆಯಾದಂತಹ ಮಿನರಲ್ಸ್ಗಳು ಹೆಚ್ಚಾಗಿ ನಮಗೆ ಸಿಗೋದನ್ನು ನಾವು ನೋಡ್ತಾ ಇದ್ದೇವೆ. ಸೊ ಅಮಾಂಗ್ ದೆಮ್ ಅವು ಯಾವ್ದು ಅಂತ ಹೇಳಿದ್ರೆ ಐರನ್ ಓರ್, ಕಬ್ಬಿಣದ ಅದಿರು, ಗೋಲ್ಡ್,
manganese, limestone, copper, bauxite, chromites, mica, substrates, and then the granite. So these are all were to easily available to reach on the varied mineral source of this the ಕರ್ನಾಟಕ. ಕರ್ನಾಟಕದಲ್ಲಿ ಈ ಎಲ್ಲ ಮಿನರಲ್ಗಳು ಏನಾಗ್ತವೆ ಅಂತಂದ್ರೆ ಸಿಗ್ತಾ ಹೋಗ್ತದೆ. ಓಕೆ, ನಿಮ್ದು ಪ್ಲೇಸ್ ಇನ್ ಕರ್ನಾಟಕ ವೇರ್ ಐರನ್ ಓರ್ ಈಸ್ ಅವೈಲಬಲ್. ಸೊ ಕರ್ನಾಟಕದಲ್ಲಿ ಎಕ್ಸ್ಪೆಷಲಿ ಆಗಿ ಐರನ್ ಓರ್ ಕಬ್ಬಿಣದ ಅದಿರು ಎಲ್ಲೆಲ್ಲಿ ಸಿಗ್ತದೆ ಅನ್ನೋದನ್ನ ಕ್ವಶನ್ ಅಲ್ಲಿ ನಾವು ನೋಡ್ತಾ ಇದ್ದೇವೆ. ಈಗ ಆನ್ಸರ್ ನೋಡ್ತಾ ಹೋಗೋಣ. ಐರನ್ ಓರ್ ದ ಮೇನ್ಲಿ ಡಿಸ್ಟ್ರಿಬ್ಯೂಟೆಡ್ ಇನ್ ದ ಡಿಸ್ಟ್ರಿಕ್ಟ್ ಆಫ್ ಬಳ್ಳಾರಿ, ಚಿಕ್ಕಮಗಳೂರು, ಬಾಗಲಕೋಟೆ, ಚಿತ್ರದುರ್ಗ, ತುಮಕೂರು, ಶಿವಮೊಗ್ಗ, ಆ್ಯಂಡ್ ದೆನ್ ದಕ್ಷಿಣ ಕನ್ನಡ, ಉತ್ತರ ಕನ್ನಡ, ಆ್ಯಂಡ್ ದೆನ್ ಗದಗ್. ಸೊ ಈ ಡಿಸ್ಟಿಕ್ಗಳಲ್ಲಿ ವಿ ಹ್ಯಾವ್ ಟು ಸಿ ದ ಐರನ್ ಓರ್ ಈಸ್ ಟು ಬಿ ಅವೈಲಬಲ್. ಸಿಗ್ತಾ ಇರೋದನ್ನು ನಾವು ನೋಡ್ತಾ ಇದ್ದೇವೆ. ಸೊ ಬಳ್ಳಾರಿ ಹ್ಯಾಸ್ ದ ರಿಚ್ ಡೆಪಾಸಿಟ್ ಅಂಡ್ ದೇ ಆರ್ ಮೇನ್ಲಿ ಫೌಂಡ್ ಇನ್ ದ ಹೊಸಪೇಟೆ ಆ್ಯಂಡ್ ದೆನ್ ಸಂಡೂರ್ ನಿಯರ್. ಸೊ ಬಳ್ಳಾರಿ ಡಿಸ್ಟ್ರಿಕ್ಸ್ ಅಲ್ಲಿ ಎಕ್ಸ್ಪೆಷಲಿ ಆಗಿ ದ ಸಂಡೂರ್ ಮತ್ತು ಹೊಸಪೇಟೆ ಏರಿಯಾಸ್ಗಳಲ್ಲಿ ಸೊ ವಿ ಹ್ಯಾವ್ ಟು ಸಿ ದೇರ್ ದ ಐರನ್ ಓರ್ ಟು ಬಿ ಅವೈಲಬಲ್. ಸೊ ಐರನ್ ಓರ್ ಈಸ್ ಬೀಂಗ್ ಎಕ್ಸ್ಟ್ರಾಕ್ಟೆಡ್ ಎಟ್ ದ ದೊಣ್ಣೆಹಳ್ಳಿ, ವಿಭೂತಿ ಗುಡ್ಡ, ಬೆಳಗಲ, ಕುಮಾರಸ್ವಾಮಿ ಹಿಲ್ಸ್, ತಿಮ್ಮಪ್ಪನ ಗುಡಿ, ದೇವಾದ್ರಿ ರೇಂಜ್, and then Ramadurga hills. So in other places you have to see the availabilities of this the iron. And the next questions we have to see there, in which districts is an important producer of bauxite. ಸೊ ಯಾವ ಜಿಲ್ಲೆಯಲ್ಲಿ ನಾವು ಬಾಕ್ಸೈಟ್ನ ತಯಾರಿಕೆ ಹೆಚ್ಚು ಆಗ್ತಾ ಇರೋದನ್ನು ನಾವು ನೋಡ್ತಾ ಇದ್ದೀವಿ ಅನ್ನೋದು ದಟ್ ಈಸ್ ದ ಕ್ವಶನ್. ಇನ್ ವಿಚ್ ಡಿಸ್ಟ್ರಿಕ್ಟ್ಸ್ is an important producer of bauxite? That the answer is the Belgaum is the leading districts in the productions of bauxite. So ನಮ್ಮ ಬೆಳಗಾಂ ಜಿಲ್ಲೆ ಪ್ರೊಡಕ್ಷನ್ಸ್ ಟು ದ ಬಾಕ್ಸೈಟ್ ಅಲ್ಲಿ ಅತಿ ಹೆಚ್ಚು ಪ್ರೊಡಕ್ಷನ್ ಮಾಡುವಂತಹ ಡಿಸ್ಟ್ರಿಕ್ಟ್ಸು ಆಗಿದೆ. And then next we have to see there okay, in the next chapter, so these are all one of the very important questions in this the mineral resources chapter. And the next we have to see there taken to the another one concept, another one chapter, that is the transport. ಸೊ ಸಾರಿಗೆ ಅಂತ ಹೇಳಿ ಚಾಪ್ಟರ್ನ ನೋಡ್ತೇವೆ. ಸೊ ಇದರಲ್ಲಿ ಬರುವಂತಹ ಒನ್ ಆಫ್ ದಿಸ್ ಇಂಪಾರ್ಟೆಂಟ್ ಕ್ವಶನ್ ಆನ್ಸರ್ಗಳನ್ನ ನೋಡ್ತಾ ಹೋಗೋಣಂತೆ. ಓಕೆ, ಲುಕ್ ಅಟ್ ದ ಫಸ್ಟ್ ಫಿಲ್ ಇನ್ ದ ಬ್ಲ್ಯಾಂಕ್. ಸೊ ವಿಲೇಜ್ ಆ್ಯಂಡ್ ಟೌನ್ಸ್ ಆರ್ ಲಿಂಕ್ಡ್ ಬೈ ದ ಡ್ಯಾಶ್ ಟ್ರಾನ್ಸ್ಪೋರ್ಟ್. ಸೊ ಹಳ್ಳಿಗಳು ಹಾಗೂ ನಗರಗಳು ಈ ಎರಡನ್ನೂ ಕನೆಕ್ಟ್ ಮಾಡುವಂತಹ ಸಾರಿಗೆ ಸಂಪರ್ಕ ಯಾವುದು ಅಂತ ಅಂದರೆ ದಟ್ ದ ಆನ್ಸರ್ ಇಸ್ ದಟ್ ಈಸ್ ದ ರೋಡ್ ಟ್ರಾನ್ಸ್ಪೋರ್ಟ್. ರಸ್ತೆ ಸಾರಿಗೆ ಅನ್ನೋದು ಹಳ್ಳಿ ಹಾಗೂ ನಗರಗಳ ಒಂದು ಲಿಂಕನ್ನು ಕನೆಕ್ಟ್ ಮಾಡ್ತಾ ಹೋಗ್ತದೆ. ದಟ್ ಸೆಕೆಂಡ್ ಒನ್, ದೇರ್ ಆರ್ ಡ್ಯಾಶ್ ನ್ಯಾಷನಲ್ ಹೈವೇಸ್ ಪಾಸಿಂಗ್ ಥ್ರೂ ದ ಕರ್ನಾಟಕ. ಸೊ ಹಾಗಾದರೆ ಕರ್ನಾಟಕದಲ್ಲಿ ಹಾದು ಹೋಗುವಂತಹ ಎಷ್ಟು ನ್ಯಾಷನಲ್ ಹೈವೇ ಹಾದು ಹೋಗ್ತದೆ ಅನ್ನೋದು ಕ್ವಶನ್ ಆಗಿರ್ತದೆ. ದೇರ್ ಆರ್ ದ 14 ನ್ಯಾಷನಲ್ ಹೈವೇಸ್ ಟು ಪಾಸಿಂಗ್ ಥ್ರೂ ಅವರ್ ಕರ್ನಾಟಕ. And the third one, the city railway system of Bangalore is called. So what was the modern city railway systems we have to call for this in this Bangalore? So that is the answer is, that is the Namma metro train. It is the one of this fastest
ಆ್ಯಂಡ್ ದೆನ್ ಕ್ವಿಕ್ಕೆಸ್ಟ್ ಈಸಿಲಿ ಅವೈಲಬಲ್ ಟು ದಟ್ ಕಾಮನ್ ಪೀಪಲಿಗೆ ಕೂಡ ಇದನ್ನು ಅವೈಲಬಲ್ ಮಾಡಿಕೊಡುವಂಥದ್ದು ಫೆಸಿಲಿಟೀಸು ಸಿಕ್ಕಿದೆ. ಸೊ ಹಾಗಾಗಿ ಎಟ್ ದ ಪ್ರೆಸೆಂಟ್ ವಿ ಹ್ಯಾವ್ ಟು ಸಿ ದ ಬ್ಯಾಂಗ್ಳೂರ್ ಇಸ್ ದಟ್ ಸಿಲಿಕಾನ್ ಸಿಟಿ ಅಂತೇಳಿ ಕೂಡ ನಾವು ಕರಿತಾ ಹೋಗ್ತೇವೆ. ಆ್ಯಂಡ್ ಫೋರ್ತ್ ಒನ್, ದ ಪೋರ್ಟ್ಸ್ ದಟ್ ಈಸ್ ಕಾಲ್ಡ್ ದ ಗೇಟ್ ವೇ ಆಫ್ ಕರ್ನಾಟಕ ಈಸ್. ಸೊ ಕರ್ನಾಟಕದ ಗೇಟ್ ವೇ ಆಫ್ ಸೊ ದ ಪೋರ್ಟ್, ಸೊ ಪೋರ್ಟ್ ದಟ್ ಈಸ್ ದ ಕಾಲ್ಡ್ ದ ಗೇಟ್ ವೇ ಆಫ್ ಕರ್ನಾಟಕ ಯಾವುದು ಅಂತ ಅಂದರೆ ಮಂಗಳೂರನ್ನು ನಾವು, ಮಂಗಳೂರು ಪೋರ್ಟ್ ಅಂದರೆ ಮಂಗಳೂರು ಹಾರ್ಬರನ್ನು ನಾವು ದ ಗೇಟ್ ವೇ ಆಫ್ ಕರ್ನಾಟಕ ಅಂತ ಹೇಳಿ ನಾವು ಕರಿತಾ ಹೋಗ್ತೇವೆ. ಆ್ಯಂಡ್ ದೆನ್ ಫಿಫ್ತ್ ಒನ್ ಫಿಲ್ ಇನ್ ದ ಬ್ಯಾಂಕ್, ದ ಕೋಸ್ಟಲ್ ರೈಲ್ವೆ ಆಫ್ ಕರ್ನಾಟಕ ಈಸ್ ಕಾಲ್ಡ್ ಡ್ಯಾಶ್. ಕರಾವಳಿಯ ತೀರದ ರೈಲ್ವೆಯನ್ನ ಅಂದರೆ ಕರ್ನಾಟಕದ ಕರಾವಳಿ ತೀರದ ರೈಲ್ವೆಯನ್ನು ನಾವು ಏನಂತ ಕರಿತೀವಿ? ಸೊ ದಟ್ಸ್ ದ ಆನ್ಸರ್ ಈಸ್ ದ ಕೊಂಕಣ ರೈಲ್ವೇಸ್ ಅಂತೇಳಿ ಕರಿತಾ ಹೋಗ್ತೇವೆ. ಆ್ಯಂಡ್ ನೆಕ್ಸ್ಟ್ ವಿ ಹ್ಯಾವ್ ಟು ಸಿ ದ 3 to 4 ಮಾರ್ಕ್ಸ್ ಕ್ವಶನ್ಸ್ ಇನ್ ದಿಸ್ ಚಾಪ್ಟರ್. ಸೊ ಎಕ್ಸ್ಪ್ಲೈನ್ ದ ಇಂಪಾರ್ಟೆನ್ಸ್ ಆಫ್ ರೋಡ್ ಟ್ರಾನ್ಸ್ಪೋರ್ಟ್. ರಸ್ತೆ ಸಾರಿಗೆಯ ಮಹತ್ವ ಏನು, ಪ್ರಾಮುಖ್ಯತೆ ಏನು ಅನ್ನೋದನ್ನು ನಾವು ತಿಳ್ಕೊಳ್ತಾ ಹೋಗೋಣ. ಐ ಡಿಡ್ ಫಸ್ಟ್ ಒನ್ ಪಾಯಿಂಟ್, ಎ ಲಾರ್ಜ್ ನಂಬರ್ ಆಫ್ ಪೀಪಲ್ ಆಫ್ ರೂರಲ್ ಏರಿಯಾಸ್ ಇನ್ ಕರ್ನಾಟಕ used this road transport. So in our state, there are the number of these people, the rural people, to use in this road transport. So ನಮ್ಮ ಕರ್ನಾಟಕದಲ್ಲಿ ಅತಿ ಹೆಚ್ಚಾಗಿ ಸಾರಿಗೆ ಸಂಪರ್ಕವನ್ನು ನಾವೇನು ಮಾಡ್ತಾ ಇದ್ದೀವಿ ಅಂದರೆ ಬಳಸ್ತಾ ಇದ್ದೇವೆ. ದಿಸ್ ಲಿಂಕ್ಸ್ ಟು ದ ವಿಲೇಜ್ ಅಂಡ್ ಟೌನ್. ಸೊ ಈ ಸಾರಿಗೆ ಸಂಪರ್ಕಗಳು ಅಂದರೆ ರಸ್ತೆ ಸಾರಿಗೆಗಳು ಹಳ್ಳಿಗಳಿಂದ ನಗರಗಳಿಗೆ ಸಂಪರ್ಕವನ್ನು ಬೆಳೆಸುವಂತಹ ವ್ಯವಸ್ಥೆಯನ್ನು ಮಾಡ್ತದೆ. ಸೊ ನಗರಗಳಿಂದ ದೊಡ್ಡ ದೊಡ್ಡ ನಗರಗಳಿಗೆ, ಸೊ ಹೀಗೆ. ಸೊ ಹಾಗಾಗಿ ರಸ್ತೆ ಸಾರಿಗೆ ಸಂಪರ್ಕ ಅನ್ನೋದು ಇಟ್ ಇಸ್ ಟು ಬಿ ಮೋಸ್ಟ್ ಇಂಪಾರ್ಟೆಂಟ್. ನೌ ದ ರೋಡ್ ಕ್ಯಾನ್ ಬಿ ಕನ್ಸ್ಟ್ರಕ್ಟೆಡ್ ದ ಈಸಿಲಿ ಎಟ್ ದ ಲೋ ಕಾಸ್ಟ್. ನಾವು ರಸ್ತೆಗಳ ನಿರ್ಮಾಣ ಮಾಡ್ಕೊಳ್ಳಲಿಕ್ಕೆ ನಮ್ಮ ದೇಶದ ಪ್ರತಿಯೊಂದು ಕಾರ್ನರಿಗೆ, ಪ್ರತಿಯೊಂದು ಜಾಗಕ್ಕೆ ಹೋಗಲಿಕ್ಕೆ ನಾವು ರೋಡ್ಗಳನ್ನು ರೆಡಿ ಮಾಡ್ಕೊಳ್ತೀವಿ. ಅದು ಕೂಡ ಸ್ವಲ್ಪ ಲೋ ಕಾಸ್ಟಲ್ಲಿ ನಮಗೇನಾಗುತ್ತೆ ಅಂದರೆ ಇಟ್ ಈಸ್ ಟು ಬಿ ಅವೈಲಬಲ್. ನೌ ದ ಪೀಪಲ್ ಆ್ಯಂಡ್ ಗೂಡ್ಸ್ ಕ್ಯಾನ್ ಬಿ ಟ್ರಾನ್ಸ್ಪೋರ್ಟೆಡ್ ಟು ಎವ್ರಿ ಕಾರ್ನರ್ ಆಫ್ ದ ಸ್ಟೇಟ್. ಸೊ ನಮ್ಮ ಸ್ಟೇಟಿನ ಯಾವುದೇ ಮೂಲೆಗಾದರೂ ಸಹಿತ ನಾವು ರಸ್ತೆ ಮಾರ್ಗವನ್ನು ಸುಲಭವಾಗಿ ನಾವು ರೆಡಿ ಮಾಡ್ಕೋಬೋದು. ಸೊ ಹಾಗಾಗಿ ರೋಡ್ ಟ್ರಾನ್ಸ್ಪೋರ್ಟ್ ಅಂತ ಅನ್ನೋದು ಇಟ್ ಇಸ್ ಟು ಬಿ ವೆರಿ ಹೆಲ್ಪ್ಫುಲ್ ಫಾರ್ ದ ಪೀಪಲ್. ದ ಡೆವಲಪ್ಮೆಂಟ್ ಆಫ್ ರೋಡ್ಸ್ determines the progress of the state, agricultural, industries, mining, and then commerce. So these are all trade and commerce is also, it has to be developed because the only one reason for that is the road transport. So ಸಾರಿಗೆ ಸಂಪರ್ಕಗಳಿಂದ ಆ ಭಾಗದ ಯಾವುದೇ ಜಾಗಕ್ಕೆ ಹೋದ್ರೂ ಕೂಡ ನಾವು ಈಸಿಯಾಗಿ ಟು ಟ್ರಾವೆಲ್ ದೇರ್. And then not only for the travel, he has to shifted the goods and peoples. ಜನಗಳನ್ನೇ ಆಗಿರ್ಬೋದು, ವಸ್ತುಗಳನ್ನೇ ಆಗಿರ್ಬೋದು, ನಮ್ಮ ದೇಶದ ಯಾವುದೇ ಭಾಗಕ್ಕೆ ಹೋದ್ರೂ ಕೂಡ ನಾವು ಈಸಿಯಾಗಿ ನಾವೇನು ಮಾಡ್ಬೋದು ತಲುಪಿಸಬಹುದು. ಸೊ ಇದರಿಂದ ಏನಾಗುತ್ತೆ ಅಂತಂದರೆ ಇಟ್ ಹ್ಯಾಸ್ ಟು ಬಿ ದ ಡೆವಲಪ್ಮೆಂಟ್ ಪ್ರೋಗ್ರೆಸ್. ಇಟ್ ಮೀನ್ಸ್ ಅಗ್ರಿಕಲ್ಚರ್, ಕೃಷಿಯಲ್ಲಾಗಿರ್ಬೋದು, ಇಂಡಸ್ಟ್ರೀಸ್, ಕೈಗಾರಿಕೆಗಳಲ್ಲಾಗಿರ್ಬೋದು, ಮೈನಿಂಗ್ ಆಗಿರ್ಬೋದು, ಆ್ಯಂಡ್ ದೆನ್ ದ ಕಾಮರ್ಸ್, ಟ್ರೇಡಿಂಗ್, ವ್ಯಾಪಾರ ಮತ್ತು ವಾಣಿಜ್ಯ ಅಂತ ಹೇಳಿ ಕರಿತೀವಿ. ಸೊ ಇದರಲ್ಲೂ ಕೂಡ ನಾವು ಹೆಚ್ಚು ಡೆವಲಪ್ಮೆಂಟ್ ಆಗಿದ್ದನ್ನು ನಾವು ತಿಳ್ಕೊಬೋದಾಗ್ತದೆ. ಸೊ ದಿಸ್ ಟು ದ ಇಂಪಾರ್ಟೆನ್ಸ್ ಆಫ್ ದಿಸ್ ದ ರೋಡ್ ಟ್ರಾನ್ಸ್ಪೋರ್ಟ್. ಸೊ ಆ್ಯಂಡ್ ದೆನ್ ನೆಕ್ಸ್ಟ್ ವಿ ಹ್ಯಾವ್ ಟು ಸಿ ದೇರ್ ನೇಮ್ ದ ಡಿಫ್ರೆಂಟ್ ಟೈಪ್ಸ್ ಆಫ್ ದಿಸ್ ರೋಡ್ಸ್ ಇನ್ ಕರ್ನಾಟಕ. ಸೊ ಹಾಗಾದರೆ ಕರ್ನಾಟಕದಲ್ಲಿರುವಂತಹ ಡಿಫ್ರೆಂಟ್ ಟೈಪ್ಸ್ ಆಫ್ ದಿಸ್ ರೋಡ್ಸ್ಗಳು ಯಾವುದ್ಯಾವುದು ನೋಡ್ತೋಣ. ಸೊ ಮೇನ್ಲಿ ವಿ ಹ್ಯಾವ್ ಟು ಕನ್ಸಿಡರ್ ದಟ್
there are the 4 types of these roads in our state. Yes, that first one, that is the national highway. It links between the state to state. And the national and the international, so country to country, it has to be connected now. And the next one, that is a state highway. So in this road, it is to be linked between the one state to another one state. And the third one, the districts road. So district road, it is to be connected to or links to the one districts to the another one districts. And the auxiliary, you have to know that the village road. That the village road, it is to be links between the town. Got it? Okay, in these 4 types of these roads we have to see in the Karnataka. Yeah, so list the important rail routes of this Karnataka. ಯಾವ್ದು ಅನ್ನೋದನ್ನು ನಾವು ನೋಡ್ತಾ ಹೋಗೋಣ. Okay, short ಆಗಿ ಹೇಳ್ತೀನಿ. You have to already know that the concept. So in the Karnataka state, there is no uniform distributions of the railway lines in the all districts, ಸೊ ನಮ್ಮ ಕರ್ನಾಟಕದಲ್ಲಿ ಪ್ರತಿಯೊಂದು ಜಿಲ್ಲೆಯಲ್ಲೂ ಕೂಡ ಒಂದೇ ಥರವಾದಂತಹ ರೈಲ್ವೆ ರೂಟ್ ಆಗಿರ್ಬೋದು, ರೈಲ್ವೆ ಸಂಪರ್ಕಗಳಾಗೋದು ಇಲ್ಲ. ಆಯಾ ಪ್ಲೇಸ್ಗಳಿಗೆ ತಕ್ಕಂಗೆ, ನೆಸೆಸಿಟಿಗೆ ತಕ್ಕಂಗೆ ವಿ ಹ್ಯಾವ್ ಟು ಕನ್ಸ್ಟ್ರಕ್ಟ್ ದಟ್ ಇಸ್ ಅ ರೈಲ್ ರೋಡ್. ಸೊ ಹಾಗಾದ್ರೆ ಯಾವ್ಯಾವ ಡಿಸ್ಟ್ರಿಕ್ಸಲ್ಲಿ ಇದೆ ಅನ್ನೋದನ್ನು ನೋಡ್ತಾ ಹೋಗೋಣ. ಸೊ ಬ್ಯಾಂಗ್ಳೂರ್, ಬಳ್ಳಾರಿ, ಬೆಳಗಾಂ, ಹಾಸನ್, ಉತ್ತರ ಕನ್ನಡ, ಚಿತ್ರದುರ್ಗ, ಉಡುಪಿ, ರಾಮನಗರ, ದಕ್ಷಿಣ ಕನ್ನಡ districts have to average for this 150 to 200 kilometer long railways is to be there. And then the Konkana railways routes of this, the west coast links. So Konkana ಕರಾವಳಿಯ ತೀರದಂತಹ ವೆಸ್ಟ್ ಕೋಸ್ಟ್ ಲಿಸ್ಟ್ ಅನ್ನು ನಾವು ಇಟ್ ಇಸ್ ಟು ಲಿಂಕ್ಸ್ ಬಿಟ್ವೀನ್ ದ ಮ್ಯಾಂಗ್ಳೂರ್ ಟು ಮುಂಬೈಗೆ ಕನೆಕ್ಟ್ ಮಾಡಲಾಗಿದೆ. ಸೊ ಕೊಂಕಣ ರೈಲ್ವೆ ಇಟ್ ಇಸ್ ಟು ಲಿಂಕ್ಸ್ ಬಿಟ್ವೀನ್ the Mangalore to Mumbai. So as usually same the airport transport ಕೂಡ ಅಷ್ಟೇ ಇಟ್ ಇಸ್ ಟು ಬಿ ವೆರಿ ಇಂಪಾರ್ಟೆಂಟ್. ನೀವು ಜನರಲ್ ಆಗಿ ಕೇಳಿದ್ರು ಕೂಡ ಇಲ್ಲಿ ಕಾಣ್ತುವಂತಹ ಪಾಯಿಂಟ್ಗಳನ್ನು ನೀವು ಬರೀಬೇಕಾಗ್ತದೆ. ಸೊ ಇನ್ 5th one, ನೇಮ್ ದ ಪೋರ್ಟ್ಸ್ ಆಫ್ ಕರ್ನಾಟಕ. ಸೊ ಪೋರ್ಟ್ಸ್ ಅಂತ ಹೇಳಿದ್ರೆ ಹಾರ್ಬರ್, ಬಂದರುಗಳು ಯಾವ್ದು ಅಂತ ಹೇಳ್ತೀವಿ. ಈಗ ಬಸ್ಗಳೆಲ್ಲ ಬಂದಿರುವಂಥ ಜಾಗವನ್ನು ನಾವು ಹೇಗೆ ಬಸ್ ಸ್ಟ್ಯಾಂಡ್ ಅಂತ ಕರಿತೀವಿ, ಏರೋಪ್ಲೇನ್ಗಳೆಲ್ಲ ಬಂದು ನಿಲ್ಲುವಂಥ ಜಾಗ ನಾವು ಏರ್ಪೋರ್ಟ್ ಅಂತ ಹೇಳಿ ಕರಿತೀವಿ. ಸೊ ಹಾಗೆ ಹಡಗುಗಳೆಲ್ಲ ಬಂದು ನಿಲ್ಲುವಂಥ ಜಾಗವನ್ನು ನಾವು ಹಾರ್ಬರ್ಸ್ ಅಂತ ಹೇಳಿ ನಾವು ಕರಿತೀವಿ. ಸೊ ಅಂದರೆ ವಿಚ್ ಆರ್ ದ ಪೋರ್ಟ್ಸ್ ಆಫ್ ದಿಸ್ ಕರ್ನಾಟಕ ಅಂತಂದರೆ ದಟ್ ಇಸ್ ದ ಮ್ಯಾಂಗ್ಳೂರ್ ಪೋರ್ಟ್, ದ ಓಲ್ಡ್ ಮ್ಯಾಂಗ್ಳೂರ್ ಪೋರ್ಟ್, ಮಲ್ಪೆ, ಹಂಗರ್ಕಟ್ಟೆ, ಕುಂದಾಪುರ, ಪಡುಬಿದ್ರೆ, ಭಟ್ಕಳ, ಹೊನ್ನವರ, ತದ್ರಿ, ಬೆಳ್ಕೇರಿ, and then Karwar. So these are all the one of the most important ports. And then next we have to see there in this last concept in this chapter, that is the industries of Karnataka. ಕರ್ನಾಟಕದ ಕೈಗಾರಿಕೆಗಳು ಅಂತ ಹೇಳ್ತೇವೆ. Okay, look at that first, fill in the blanks. The first iron and steel industries of Karnataka was dash. So at the Shimoga district, at the Bhadravati, ಇಲ್ಲಿ ನಾವು ಮೊಟ್ಟ ಮೊದಲ ಬಾರಿಗೆ ಐರನ್ ಅಂಡ್ ಸ್ಟೀಲ್ ಇಂಡಸ್ಟ್ರೀಸ್ ಇಟ್ ಹ್ಯಾಸ್ ಟು ಬಿ ಎಸ್ಟಾಬ್ಲಿಷ್ಡ್ ನೌ. ಸೊ ಭದ್ರಾವತಿ, ದಿಸ್ ಇಸ್ ದ ಆನ್ಸರ್. ಸೊ ಭದ್ರಾವತಿ ಇಸ್ ಲೊಕೇಟೆಡ್ ಎಟ್, ಇಟ್ ಈಸ್ ದ ಡಿಸ್ಟ್ರಿಕ್ಟ್ ಆಫ್ ಶಿವಮೊಗ್ಗ. ಸೊ ಎಟ್ ದಟ್ ಪ್ಲೇಸ್ ದ ಐರನ್ ಅಂಡ್ ಸ್ಟೀಲ್ ಇಂಡಸ್ಟ್ರಿ ಇಟ್ ಹ್ಯಾಸ್ ಟು ಬಿ ಎಸ್ಟಾಬ್ಲಿಷ್ಡ್ ನೌ. ಯಾ. And then second one, fill in the blanks. The Manchester of Karnataka is dash. So the Manchester of Karnataka is that is the Davangere district. At the last fifth, look at it. 5th one is that very important. Now the Silicon Valley is the name of the city, is that is the Bangalore ಅಂತ ಹೇಳಿ ನಾವು ಕರೀತಾ ಹೋಗ್ತೇವೆ. Yes, and the next we have to see there are the 4 most important questions. 4 ಮಾರ್ಕ್ಸ್ಗೆ ಕೇಳುವಂತಹ one of the important questions ಇದಾಗಿರ್ತದೆ. So write a note on the industrial development in Karnataka. ಸೊ ಹಾಗಾದರೆ ಕರ್ನಾಟಕದಲ್ಲಿ ಕೈಗಾರಿಕೆಯಲ್ಲಿ ಯಾವುದೆಲ್ಲ ಬೆಳವಣಿಗೆಗಳಾದವು, ಯಾವಾಗಿಂದ ಅನ್ನೋದನ್ನು ನೋಡ್ತಾ ಹೋಗೋಣ. ಇನ್ ದ ಇಯರ್ ದ 1902, 1902ರಲ್ಲಿ ದ ರೈಸ್ ಮಿಲ್, ಟೈಲ್ಸ್ ಫ್ಯಾಕ್ಟರೀಸ್, ಹಾಗೆ ಬೀಡೀಸ್ ಆ್ಯಂಡ್ ಸಿಗರೇಟ್ಸ್,
ದ ಐರನ್ ಆ್ಯಂಡ್ ಬ್ರಾಸ್. ಸೊ ಬ್ರಾಸ್ ಅಂತ ಹೇಳಿದ್ರೆ ಹಿತ್ತಾಳೆ. ದ ಫೌಂಡೇಶನ್ ವಾಸ್ ದ ಎಸ್ಟಾಬ್ಲಿಷ್. ಸೊ ಹಿತ್ತಾಳೆಯ ಫ್ಯಾಕ್ಟ್ರಿಗಳು ಏನಾದವು ಅಂತ ಹೇಳಿದ್ರೆ ಇಟ್ ಹ್ಯಾಸ್ ಟು ಬಿ ಎಸ್ಟಾಬ್ಲಿಷ್ಡ್ ನಾವು. ಸೊ ಆಫ್ಟರ್ ದಟ್ 1923 ದ ಮೆನಿ ಮಾಡರ್ನ್ ದ ಮ್ಯಾನುಫ್ಯಾಕ್ಚರಿಂಗ್ ಇಸ್ ದೇರ್. ಸೊ ಮಾಡರ್ನ್ ಆಗಿ ಹೊಸ ಹೊಸ ಉತ್ಪಾದನೆಗಳ ಪ್ರಾಡಕ್ಟ್ಗಳನ್ನ ತಯಾರಿಕೆಯಲ್ಲಿ ತೊಡಗಿದ್ರು. ಸೊ ಅದು ಯಾವ್ದ್ಯಾವುದು ಅಂತ ಹೇಳಿದ್ರೆ ಐರನ್ ಆ್ಯಂಡ್ ಸ್ಟೀಲ್, ಸೋಪ್ ಫ್ಯಾಕ್ಟ್ರಿ, ಕಾಟನ್, ಸಿಲ್ಕ್ ಮೈಲ್ಸ್, ರೇಷ್ಮೆ ಸಿಲ್ಕ್ ಅಂದರೆ ಆ್ಯಂಡ್ ದೆನ್ ಪೇಪರ್, ಸಿಮೆಂಟ್, ಪೇಂಟ್, ಶುಗರ್, ಸ್ಯಾಂಡಲ್ ಆಯಿಲ್ ಇಂಡಸ್ಟ್ರೀಸ್ ವರ್ ಟು ಬಿ ದ ಸ್ಟಾರ್ಟೆಡ್. ಸೊ ಇದು ಆದಮೇಲೆ ಸೊ ಆಫ್ಟರ್ ದಟ್ ಇಂಡಿಪೆಂಡೆನ್ಸ್ ದಟ್ ಇಂಡಸ್ಟ್ರಿಯಲ್ ಪಾಲಿಸೀಸ್ ಆಫ್ ಸೆಂಟ್ರಲ್ ಗೌರ್ಮೆಂಟ್ ಅನೇಬಲ್ ಟು ಫರ್ದರ್ ಇಂಡಸ್ಟ್ರೀಸ್ ಡೆವಲಪ್ಮೆಂಟ್ ಇನ್ ದ ಸ್ಟೇಟ್. ಸೊ ಇಂಡಸ್ಟ್ರಿಯಲ್ ಪಾಲಿಸೀಸ್ ಅಂಥೇಳಿ ಸ್ಟೇಟ್ ಗೌರ್ಮೆಂಟಿಂದ ಮಾಡಿಕೊಂಡ್ರು. ಸೊ ಅದಾದ್ರ ನಂತರ ಇಟ್ ಹ್ಯಾಸ್ ಟು ಬಿ ದ ಫರ್ದರ್ ದ ಲಾಟ್ ಆಫ್ ದಿಸ್ ಚೇಂಜಸ್ ಆರ್ ಲಾಟ್ ಆಫ್ ದಿಸ್ ಡೆವಲಪ್ಮೆಂಟ್ ಇನ್ ದಿಸ್ ದ ಸ್ಟೇಟ್ಸ್. ಸೊ ಆ್ಯಸ್ ದ ರಿಸಲ್ಟ್ ಆಫ್ ದಿಸ್ ದ ಇಂಡಸ್ಟ್ರಿಯಲ್ ಪಾಲಿಸಿ ಅದರಿಂದ ಏನಾಯಿತು ಅಂತ ಹೇಳಿದ್ರೆ ದೇವರ್ ದ ಮೆನಿ ಫ್ಯಾಕ್ಟರೀಸ್ ವರ್ ಎಸ್ಟಾಬ್ಲಿಷ್ಡ್. ಹೆಚ್ಚು ಹೆಚ್ಚು ಫ್ಯಾಕ್ಟರೀಸ್ಗಳೆಲ್ಲ ಎಸ್ಟಾಬ್ಲಿಷ್ ಆಗ್ತಾ ಹೋದು. ಇಟ್ ಹ್ಯಾಸ್ ಟು ಬಿ ಮ್ಯಾನುಫ್ಯಾಕ್ಚರ್ಡ್ ಟು ದ ಏರೋಪ್ಲೇನ್ಗಳನ್ನು ಮ್ಯಾನುಫ್ಯಾಕ್ಚರ್ ಮಾಡ್ತಾ ಹೋದರು. ಆ್ಯಂಡ್ ದೆನ್ ಎಂಜಿನಿಯರ್ಸ್ಗಳು ಈ ಹ್ಯಾಸ್ ಟು ಪ್ರಿಪೇರ್ ದೆಮ್. ಆ್ಯಂಡ್ ದೆನ್ ಮೆಷಿನ್ ಟೂಲ್ಸ್, ಯಂತ್ರದ ಬಿಡಿ ಭಾಗಗಳನ್ನು ಏನು ಮಾಡ್ತಿದ್ರು ಅಂತ ಹೇಳಿದ್ರೆ ತಯಾರಿಕೆಯಲ್ಲಿ ತೊಡೆದುಕೊಳ್ಕೊತಾರೆ. ಸೊ ಹಾಗೆ ವಾಚ್, ಐರನ್, ಸ್ಟೀಲ್, ಆ್ಯಂಡ್ ದೆನ್ ಅಲ್ಯೂಮಿನಿಯಂ, ದ ಇನ್ಫಾರ್ಮೇಷನ್ ಟೆಕ್ನಾಲಜಿ, ಆ್ಯಂಡ್ ದೆನ್ electronic biotechnology industries, it has to be more and more developed now. Okay, this is the very important question. And the next we have to see there, look at that. So explain the iron and steel industries of Karnataka. ಯಾವ್ದಾದ್ರು ಅನ್ನೋದನ್ನ ನಾವು ನೋಡ್ತಾ ಹೋಗೋಣ. Okay, that I already told that Sir M.V. Visvesvaraya, he started the first in Karnataka to establish there the iron and steel industries in the place of Bhadravati. ಮೊಟ್ಟ ಮೊದಲ ಬಾರಿಗೆ 1923ದಲ್ಲಿ ಅದು ಕರ್ನಾಟಕದಲ್ಲಿ ವಿಶ್ವೇಶ್ವರಯ್ಯನವರು he has to started to establish the iron and steel factory. ಕಬ್ಬಿಣ ಮತ್ತು ಉಕ್ಕಿನ ಕಾರ್ಖಾನೆಯನ್ನು ಸ್ಥಾಪನೆಯನ್ನು ಮಾಡ್ತಾ ಹೋಗ್ತಾರೆ. So that the rich and abundant iron ore the deposited in the Baba Budangiri hill could be utilized. ಸೊ ಹಾಗಾದರೆ ಆ ಐರನ್ ಇಂಡಸ್ಟ್ರಿಗೆ ಬೇಕಂತ ಅದಿರುಗಳನ್ನು ಎಲ್ಲಿಂದ ತರ್ತಿದ್ರು ಅಂತ ಹೇಳಿದ್ರೆ ಆ ಬಾಬಾ ಬುಡಂಗಿರಿ ಬೆಟ್ಟದಿಂದ ಅಲ್ಲಿಂದ ಇರೋದಂತ ಯುಟಿಲೈಸ್ ತಗೊಂಡು ಬಳಸ್ಕೊತಾ ಇದ್ರು. ದಿಸ್ ಫ್ಯಾಕ್ಟರಿ ನೇಮ್ ಆಸ್ ದ ಮೈಸೂರು ಐರನ್ ಆ್ಯಂಡ್ ಸ್ಟೀಲ್ ಇಂಡಸ್ಟ್ರಿ ಲಿಮಿಟೆಡ್. ಸೊ ಆ ಫ್ಯಾಕ್ಟ್ರಿಗೆ ಒಂದು ಹೆಸರನ್ನು ಕೊಡ್ತಾರೆ, ಅದು ಮೈಸೂರು ಐರನ್ ಆ್ಯಂಡ್ ಸ್ಟೀಲ್ ಇಂಡಸ್ಟ್ರೀಸ್ ಅಂತ ಹೇಳಿ ಹೆಸರನ್ನ ಇಡ್ತಾರೆ. ಸೊ ಲೇಟರ್ ಅದಾದ ನಂತರ ಇಟ್ ವಾಸ್ ಟು ಹ್ಯಾಂಡೆಡ್ ಓವರ್ ದ ಸ್ಟೀಲ್ ಅಥಾರಿಟಿ ಆಫ್ ಇಂಡಿಯನ್ ಲಿಮಿಟೆಡ್ ಝೈಲ್ SAIL ಇನ್ ದ 1989 ಅಲ್ಲಿ ಹೆಸರನ್ನ ಇಡ್ತಾರೆ. ಟುಡೇಸ್ ನಾವು ದ ವಿಶ್ವೇಶ್ವರಯ್ಯ ಐರನ್ ಆ್ಯಂಡ್ ಸ್ಟೀಲ್ ಇಂಡಸ್ಟ್ರೀಸ್ ಅಂತೇಳಿ ನಾವು ಈಗಲೂ ಕೂಡ ಕರಿತೀವಿ. ಅಟ್ ದಟ್ ಪ್ರೆಸೆಂಟ್ ಟೈಮ್ಸ್ ಯು ಹ್ಯಾವ್ ಟು ವಿಸಿಟೆಡ್ ಇನ್ ಶಿವಮೊಗ್ಗ. ಅದರಲ್ಲಿ ಭದ್ರಾವತಿಗೆ ಹೋಗಿಬಿಟ್ರೆ ಶಿವಮೊಗ್ಗದಿಂದ ಜಸ್ಟ್ 15 ಕಿಲೋಮೀಟರ್ಸ್ ಇದೆ. ಸೊ ಹೋದರೆ ಆ್ಯಕ್ಚುಲಿ ದಟ್ VRL ಇದು VISL ಹ್ಯಾಸ್ ಟು ಬಿ ಕ್ಲೋಸ್, ಬಟ್ ಯು ಹ್ಯಾವ್ ಟು ಸಿ ದಟ್ ಎಟ್ ದಟ್ ಫ್ಯಾಕ್ಟರೀಸ್. Okay, and the next, the major tourist center of this Karnataka. So Nandi Hill Station is in the, you already know, Chikkaballapura districts. Niagara of Karnataka is in the waterfall ಅಂತೇಳಿ ನಾವು ಯಾವುದನ್ನ ಕರಿತೀವಿ ಅಂತ ಹೇಳಿದ್ರೆ ದಟ್ ಇಸ್ ದ ಗೋಕಾಕನ್ನ ಕರಿತಾ ಹೋಗ್ತೇವೆ. ಸೊ ಇಬ್ರಾಹಿಂ ರೋಜಾ ಎ ಪಿಲಿಗ್ರಿಮೇಜ್ ಈಸ್ ಲೊಕೇಟೆಡ್ ಇನ್ ದ ಸಿಟಿ ದಟ್ ಈಸ್ ದ ಬಿಜಾಪುರ್. ಇಬ್ರಾಹಿಂ ರೋಜಾ ಕಪ್ಪು ತಾಜ್ ಮಹಲ್ ಅಂತಲೇ ಕೂಡ ನಾವು ಕರಿತಾ ಹೋಗ್ತೇವೆ. ಸೊ ಇದು ಎಲ್ಲಿದೆ ಅಂತ ಹೇಳಿದ್ರೆ ಬಿಜಾಪುರ್ನಲ್ಲಿ ಇದೆ. ದ ಬೀಚ್ ನಿಯರ್ ಟು ದ ಗೋಕರ್ಣ ಈಸ್ ದಟ್ ಈಸ್ ದ ಓಮ್ ಬೀಚ್. ದ ಸಿಟಿ ಆಫ್ ಪ್ಯಾಲೇಸ್, ಅರಮನೆಗಳ ನಗರಿ ಅಂತೇಳಿ ನಾವು ಮೈಸೂರನ್ನು ಕರಿತಾ ಹೋಗ್ತೇವೆ.
ಸೊ ವಾಟ್ ವಾಸ್ ದ ಅಡ್ವಾಂಟೇಜ್ ಆಫ್ ಟೂರಿಸಮ್ ಅದನ್ನು ನೋಡ್ಕೋಬೇಕಾಗ್ತದೆ. ನೇಮ್ ದ ಬೇಸಿಕ್ ಫೆಸಿಲಿಟೀಸ್ ನೀಡಿಡ್ ದ ಟೂರಿಸ್ಟ್ ಸ್ಪಾಟಲ್ಲಿ ಅವ್ರು ಯಾವುದಾದ್ರು ಫೆಸಿಲಿಟೀಸನ್ನು ಕೇಳ್ತಾರೆ ಅಂತೇಳಿದ್ರೆ ಲುಕ್ ಎಟ್ ದಟ್ ದ ಸ್ಪಾಟ್ ಟೂರಿಸ್ಟ್ ಹೌಸ್ ಲಾಡ್ಸ್ ಆ್ಯಂಡ್ ದಟ್ ಫೆಸಿಲಿಟೀಸ್ ಟು ದ ರೆಸ್ಟೋರೆಂಟ್ಗಳಿದ್ದರೆ ದ ಮೋಸ್ಟ್ ಆಫ್ ದಿಸ್ ಟೂರಿಸ್ಟ್ ಹ್ಯಾಸ್ ಟು ಅಟ್ರಾಕ್ಟೆಡ್ ಟು ದ ಪ್ಲೇಸಸ್. Okay, next, name the wildlife sanctuaries of Karnataka. ಪ್ರಾಣಿ ಸಂಗ್ರಹಾಲಯಗಳು ಯಾವುದ್ಯಾವುದು ಅಂತ ಹೇಳಿದರೆ, ವನ್ಯಧಾಮಗಳು ಅಂತಂದರೆ ಮುತ್ತೋಡಿ, ಬಂಡೀಪುರ, ನಾಗರಹೊಳೆ, ದಾಂಡೇಲಿ, ಭದ್ರಾ, ದ ಅನಿಮಲ್ ಸ್ಯಾಂಕ್ಟರೀಸ್, ಆ್ಯಂಡ್ ದೆನ್ ರಂಗನತಿಟ್ಟು, ಕೊಕ್ಕರೆ ಬೆಳ್ಳೂರು, ಮಂಡಗದ್ದೆ, so Guduvi, so these are all the bird sanctuaries are the main wildlife sanctuaries of Karnataka. ಇದು ನಿಮಗೆ ಗೊತ್ತೇ ಇರಬೇಕು. ಪಕ್ಷಿಧಾಮಗಳು ಯಾವುದದು ಹಾಗೂ ಪ್ರಾಣಿಧಾಮಗಳು ಯಾವುದ್ಯಾವುದು ಅನ್ನೋದು ಇಲ್ಲಿ ನೋಡಿ ತಿಳ್ಕೊಳ್ಳಿ. ಆ್ಯಂಡ್ ದ ನೆಕ್ಸ್ಟ್ ನೇಮ್ ದ ಪ್ಲೇಸ್ ಆಫ್ ಹಿಸ್ಟೋರಿಕಲ್ ಇಂಪಾರ್ಟೆನ್ಸ್ ಇನ್ ಕರ್ನಾಟಕ. ಕರ್ನಾಟಕದಲ್ಲಿ ಹಿಸ್ಟೋರಿಕಲ್ಗೆ ಇಂಪಾರ್ಟೆನ್ಸನ್ನು ಕೊಟ್ಟಂತಹ ಐತಿಹಾಸಿಕ ಸ್ಥಳಗಳು ಯಾವುದ್ಯಾವುದು ಅಂತಂದರೆ ಹಂಪಿ, ಬೇಲೂರು, ಹಳೆಬೀಡು, ಸೋಮನಾಥಪುರ, ಬಾದಾಮಿ, ಪಟ್ಟದಕಲ್ಲು, ಐಹೊಳೆ, ಗೋಲ್ ಗುಂಬಜ್ ಆಫ್ ವಿಜಯಪುರ, ಲಕ್ಕೊಂಡಿ, ಬನವಾಸಿ, ಬೆಳ್ಳಿಗಾವೆ, ಮೈಸೂರು and ಶ್ರೀರಂಗಪಟ್ಟಣ. So these are all were the one of the historical place in this the Karnataka. Okay, so this chapter to be over now. Okay, thank you for watching this video. Stay home, stay safe. Thank you.